ಈಗ ನಿಮಗೂ ಸ್ಟಾರ್ಟ್ ಆಗಿದೆ. ಕಲಾವಿದರು ಅಂತ ಈಸಿ ಟಾರ್ಗೆಟ್ ಹೊರಗಡೆ ಪಬ್ಲಿಕ್ಗೆ. ಸೊ ನೀವು ಅದನ್ನ ನೀವೇ ಇನಿಷಿಯೇಟ್ ತಗೋಬಾರ್ದು ಸರ್. ಇವತ್ತಿನ ಪರಿಸ್ಥಿತಿ ನಾಳೆ ಇನ್ನೊಬ್ಬರು ನಿಮ್ಗೆ ಬರ್ಬೋದಲ್ಲ, ನಿಮ್ಮ ಜೂನಿಯರಿಗೆ ಬರ್ಬೋದು. ಅಲ್ಲ, ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಮಗನ. ಇಲ್ಲ ನಾನು ಬಂದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗುವೆ. ಅಲ್ಲ ಸರ್, ಇವಾಗ ನನ್ನ ACP ಚಂದನ್ ಅವ್ರಿಗೆ ಫೋನ್ ಮಾಡಿದೆ, ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ, ಈ ಥರ ಹಿಂಗಾಗಿದೆ, ವಾಟ್ ಟು ಡು. ಅವ್ರು ಹೇಳಿದ್ರು ಸರ್ ಇಲ್ಲ ಇದೆಲ್ಲ ಅಬ್ಯೂಸರ್ಸ್ಗಳು ಸರ್, ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಸರ್, ಒಂದು ನೀವು ಕೊಡಿ ಸರ್ ಅಂತ. ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರಲೇಬೇಕಾಯಿತು, ಕೆಟ್ಟ ಪದ ಬಳಸಿರೋದು ಅಂತ. ನಾಳೆ ಬರುವಂಥ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ. ಅಕಸ್ಮಾತ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೆ ಬರ್ತಿದ್ರೆ ಸರ್ ನೀವು? ಅಲ್ಲ, ನನ್ನ ಹೆಸರಿಲ್ಲ ನಾನು ಯಾಕೆ ಬರಬೇಕು? ಮತ್ತೆ ಹೆಂಗೆ ಸರ್ ಇನಿಷಿಯೇಟ್ ಹೆಂಗೆ ಸರ್ ಅಂತ ಜವಾಬ್ದಾರಿ ತಗೊಳ್ಳೋದು? ಇಲ್ಲ ಈಗ ಬಂತು ಅಂತ ನೀವು ಬಂದ್ರಿ ಸರ್. ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಚಬೇಕು, ಹಚ್ಚಿದಾಗ ಹೋಗ್ಬೇಕು. ಸುಮ್ಮನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು. ಅದು ಇಂಪಾರ್ಟೆಂಟ್ ಮಗ. ಈಗ ದರ್ಶನ್ ಅವ್ರ ಬಗ್ಗೆ ಕೇಳಿದೆ ನೀನು, ಅವ್ರು ಯಾರೂ ಬರಲಿಲ್ಲ. ದಿಸ್ ಕಾನೂನು, ಅದು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ನಾವು. ತಪ್ಪದು. ಯಾಕಂದರೆ ಅದು ಕೋರ್ಟಲ್ಲಿದೆ, ಸೊ ಕಾನೂನಿನಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅಪ್ಪು ಅವ್ರ ಬಗ್ಗೆ ಯಾಕೆಂದರೆ ಅಪ್ಪು ಅವ್ರ ಬಗ್ಗೆ ವೆಲ್ ನೋನ್, ನಂಗೆ ಚೆನ್ನಾಗಿ ಗೊತ್ತು. ಪುನೀತ್ ರಾಜ್ಕುಮಾರ್ ಅವರು ನಂಗೆ ಚೆನ್ನಾಗಿ ಜೊತೆಲಿದ್ದವನು, ಊಟ ಮಾಡಿದವನು, ಸಿನಿಮಾ ಮಾಡಿದವನು. ಅವ್ರೊಟ್ಟಿಗೆ ತುಂಬ ಬಾಂಧವ್ಯ ಇದೆ ನನಗೆ. ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿದ ತಪ್ಪು, ನಾನು ಅದನ್ನು ವಾದಿಸ್ತೀನಿ. ಅವ್ರು ಮಾತಾಡಿದ ತಪ್ಪು ಅಂತ. ಈ ಥರ ಬರ್ತೀನಿ ಬಿಟ್ಟರೆ ಸುಮ್ಮನೆ ಬರಲ್ಲ ಗುರು. ಸುಮ್ಮನೆ ನಾನು ಏನಕ್ಕೆ ಬರಬೇಕು? ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ. ಎನಿಥಿಂಗ್ಸ್ ಇಸ್ ಕಮ್ ಫೈಟ್. ಎಸ್, ಒಳ್ಳೇದಕ್ಕೆ ಫೈಟ್ ಮಾಡೋಣ, ತಪ್ಪೇನಿದೆ ಅಲ್ವಾ? ಏನಿಲ್ಲ ಗುರುವೆ, ಹೋಗ್ತಾ ಈಗ 4 ಗಂಟೆ FIR ಕಾಪಿ ಕಳಿಸ್ತೀನಿ, ಕೋರ್ಟ್ಗೆ ಹೋಗ್ತೀನಿ. FIR ಕಾಪಿ ಬರುತ್ತೆ, ಕಳಿಸ್ತೀವಿ. ಸೊ ಅದಕ್ಕೆ ಅವ್ರು ಫೇಸ್ ಮಾಡ್ಕೊಂಡು ಡೆಫಾಮೇಷನ್ ಕೇಸ್ ಹಾಕ್ತಾ ಇದ್ದೀನಿ. ಸೊ ಅವ್ರಿಗೆ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿತ್ತು, ಯಾವಾಗ, ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಅಪ್ಪೋರೊಟ್ಟಿಗೆ ಎಷ್ಟು ಇದು ಮಾಡ್ಕೊಂಡು ಅಂದ್ರೆ ಅಡ್ವಾನ್ಸ್ ತರ ಕೊಟ್ಟಿದ್ದ, ಹೇಗೆ ಸರ್? ಅಡ್ವಾನ್ಸೇ ಮಗ. ಎಷ್ಟು ಅಡ್ವಾನ್ಸೇ ಕೊಟ್ಟಿರೋದು ನನಗೆ. 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ. 9 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷ ಕಾಯಿಸಿದ್ರು ಬರಲಿಲ್ಲ ಪಿಕ್ಚರ್ ಮಾಡೋಕ್ಕೆ. ಓಕೆ, ಆಮೇಲೆ ಬಂದ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಸಾರಾಗೋವಿಂದ್ ಸರ್ ಹೇಳಿದ್ರು. ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಹೋಗ್ಲಿ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷಕ್ಕಾದ್ಮೇಲೆ ನನಗೆ ಈಗ ದುಡ್ಡು ಕೊಡೋರು ಯಾರು? 3 ವರ್ಷ ನಾನು ಪಿಕ್ಚರೇ ಮಾಡಲಿಲ್ವಲ್ಲ. ನನಗೆ ಯಾರು ಕಾಸು ಕೊಡ್ತಾರೆ? ನನಗೆ ಊಟ ಯಾರು ಹಾಕ್ತಾರೆ? ನನ್ನ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ? ಅಟ್ಲೀಸ್ಟ್ ನನ್ನ ಟೀಮ್ ಇದೆ, ನಂದು ಒಂದು 30-40 ಜನ ಹುಡುಗರಿದ್ದಾರೆ. ಆಫೀಸ್ ಬಾಡಿಗೆ ಯಾರು ಕಟ್ತೀರಾ? ಆದರೂ 5 ಲಕ್ಷ ವಾಪಸ್ ಕೊಡ್ತಾರೆ. ಆದರೂ ಯಾರು ಕೊಟ್ಟವ್ರೆ? ಕಲಾವಿದರಿಗೆ ಅಮ್ಮನ ಹತ್ರ ಜಯಮಲ ಅಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ. ಒಬ್ಬರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರೆ ಅಡ್ವಾನ್ಸ್ ಆ ಥರ ವಾಪಸ್ಸು? ನಾನು ಕೊಟ್ಟೆ. ನಾನು ಕರೆದ್ಬಿಟ್ಟು ಸರಾಗೊಂದವ್ರು ಇದಕ್ಕೆ ಇಟ್ಕೊಂಡೆ ಅಧ್ಯಕ್ಷತೆಯಲ್ಲೇ ನಾನು ಕೊಟ್ಬಿಟ್ಟು ನಾನು ಕಳಿಸ್ದೆ, ಹೋಗಿ ಅಲ್ವಾ? ಕ್ಲಿಯರ್ ಅಲ್ವಾ? ಅದಾದಮೇಲೆ 4 ಲಕ್ಷ ಕೊಡು, 4 ಲಕ್ಷ. ಅದಾದಮೇಲೆ ಏನು ಪ್ರಾಬ್ಲಮ್ ಆಯಿತು? ನನ್ನ ಆಫೀಸ್ ಮುಂದೆ ಬಂದರು, ಗೊತ್ತಿರ್ಬೇಕು ನಿಮಗೆ. ಅದು ಅಲ್ಲಿಂದ ನನಗೆ ಇದಾಯಿತು. ತಪ್ಪದು ಅಲ್ವಾ? ಎಸ್, ಅದು ತಪ್ಪದು. ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ. ಓಕೆ, ಅವತ್ತು ಮುಂಚೆ ಹೇಳಿದ್ರು ನಾನು 4 ಲಕ್ಷ ಅಲ್ಲ, ಹೋಗಿ ಬನ್ನಿ ಸ್ವಾಮಿ, ದೇವ್ರು ಕೊಟ್ಟಂಗೆ ಎಲ್ಲ ಕೊಡ್ತಾನೆ, ಯಾರೋ ಕೊಡ್ತಾರೆ ಅಂದ್ಬಿಟ್ಟು. ನಂದು 25 ಲಕ್ಷ 30 ಲಕ್ಷ ಹೋಯ್ತು, ಪರವಾಗಿಲ್ಲ, ನಿನಗೆ 4 ಲಕ್ಷ ತಾನೆ ಅಂತ ಅಂದ್ಬಿಟ್ಟು. ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟಿದ್ದು, ಆಮೇಲೆ ಹೇಳಿದ್ದು, ಇಲ್ಲಿ ಚೇಂಬರ್ಗೆ ಲೆಟರ್ ಕೊಟ್ಟಿದ್ದೀನಿ, ನನಗೆ ಇನ್ನೂ ದುಡ್ಡು ಬರ್ಬೇಕು. ಆ್ಯಕ್ಚುಲಿ ನನಗೆ ಬೇಡ, ಪರವಾಗಿಲ್ಲ, ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂತೀರ ತಗೊಳ್ಳಿ ಏನ್ಬಿಟ್ಟು ಕೊಟ್ಬಿಟ್ಟು ಚೇಂಬರ್ಗೂ ಹೇಳ್ಬಿಟ್ಟು ಹೋಗಿದ್ದೀನಿ, ಸರಗೊಂದು ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ. ಅದಾದಮೇಲೆ ಇದಾಗಿರೋದು. ಆಯಿತಾ? ಸೊ ಇನ್ನು ಮಿಕ್ಕಿದ್ದೆಲ್ಲ ಅವ್ರು ತಗೊಳ್ಳಿ. ಸೊ ಕೋರ್ಟಲ್ಲಿ ಬರ್ತಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್.